ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಒಬ್ಬ ಭಿಕ್ಷುಕ ಭಿಕ್ಷೆಯನ್ನು ಬೇಡುತ್ತಾ ಇದ್ದ. ಬೆಳಗ್ಗೆಯಿಂದ ಸಂಜೆಯವರೆಗೆ ಉದ್ಯೋಗ ಮಾಡಿ, ಬಿಸ್ನೆಸ್ ಮಾಡಿ, ಏನೇನೋ ಕೆಲಸಗಳನ್ನು ಮಾಡಿ ಸಾಕಷ್ಟು ಪರಿಶ್ರಮಪಟ್ಟು ಸಂಜೆ ಶ್ರೀಮಂತ ಒಬ್ಬ ದೊಡ್ಡ ವ್ಯಾಪಾರ ಮಾಡುವ ವ್ಯಕ್ತಿ ಸುಸ್ತಾಗಿ ಸುಣ್ಣಾಗಿ ಸ್ವಲ್ಪ ವಿರಾಮ ಮಾಡೋಣ ಅಂತ ಸಂಜೆ ಮನೆಗೆ ಬರಬೇಕು. ಬಂದು ಕೊಡೋದರೊಳಗೆ ಇವನು ಒದರಬೇಕು. ಭಿಕ್ಷುಕ ಜೋರಾಗಿ ಏನಾದರೂ ಕೊಡ್ರಿ ಅಂತ. ಬೆಳಗ್ಗೆಯಿಂದ ಸಾಕಾಗಿರ್ತಿತ್ತು. ಏನೋ ಸುಗಮ ಸಂಗೀತವನ್ನು ಕೇಳ್ತಾ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿಯಾಗೋ ಹಾಗೆ ಸಾಯಂಕಾಲ ಕಳೆಯೋಣ ಅಂದರೆ ಇವನದು ಕಾಟ. ನಿತ್ಯವೂ ಕಾಡ್ತಾನಲ್ಲ, ಏನಾದರೂ ಇವನಿಗೆ ಬೇಕಾಗಿದೆ ಅಂತ ಒಂದು ದಿವಸ ಕರೆದ ಮೇಲೆ, ಬಾರಪ್ಪ ಇಲ್ಲಿ, ಏನು ಬೇಕು ನಿನಗೆ? ಅವನನ್ನು ನೀವು ಕೊಟ್ಟರೆ ನಾ ಯಾಕೆ ಒದರ್ತೀನಿ, ನೀವು ಕೊಟ್ಟಿಲ್ಲ ಅಂತ ಒದರ್ಲಿಕ್ಕತ್ತೀನಿ. ದಿವಸ ಯಾಕೆ ಒದರ್ತಿದ್ದಿ? ದಿವಸ ಯಾಕೆ ನನಗೆ ಮಧ್ಯದಲ್ಲಿ ವಿಘ್ನ ಮಾಡ್ತೀಯ ಹಾಡು ಕೇಳೋದಕ್ಕೆ ಅಂತಂದರೆ, ನೀವು ಬರುವಾಗಲೇ ನನಗೆ ಕೊಡೋದು ಕೊಟ್ಟು ಕಳಿಸಿದರೆ ಈ ಪ್ರಶ್ನೆಯೇ ಬರೋದಿಲ್ಲ ಅಂತ. ಏನು ಬೇಕು ನಿನಗೆ? ನನಗೆ ಹೊಟ್ಟೆಗೆ ಏನಾದರೂ ಬೇಕು, ಏನಾದರೂ ಒಂದಿಷ್ಟು ಹಣ ಕೊಟ್ಟರೆ ನಾನು ಹೋಗ್ತೇನೆ. ಆಗ ಅವನು ಹೇಳಿದ್ದಂತೆ, ಕೊಡ್ತೇನೆ, ನಾನು ಒಬ್ಬ ವ್ಯಾಪಾರಿ, ಏನು ಕೊಡಬೇಕಾದರೂ ಒಂದು ತೊಗೊಂಡು ಕೊಡೋವು ನಾನು. ನೀನು ಭಿಕ್ಷುಕ, ಬೇಡೋದೊಂದೇ ನಿನಗೆ ಗೊತ್ತು, ಆದರೆ ನನಗೆ ವ್ಯಾಪಾರ ಮಾಡೋದೊಂದೇ ಗೊತ್ತು. ಕೊಡೋದಕ್ಕೆ ರೆಡಿ, ನೀನು ನನಗೇನು ಕೊಡ್ತೀಯ ಅಂದ. ಕೊಡೋದಕ್ಕೆ ನನ್ನ ಹತ್ರ ಇದ್ದರೆ ನಿನಗೆ ಯಾಕೆ ಬೇಡುತ್ತಿದ್ದೆ? ನನ್ನ ಹತ್ರ ಏನಿಲ್ಲ ಅಂತ ತಾನೇ ನಿನ್ನ ಹತ್ರ ಬೇಡಲಿಕ್ಕೆ ಬಂದದ್ದು. ನನ್ನ ಹತ್ರ ಏನಿಲ್ಲ ಕೊಡೋದಕ್ಕೆ. ನಿನ್ನ ಹತ್ರ ಏನಿಲ್ಲ, ನಿನ್ನ ಒಂದು ಬೆರಳನ್ನು ಕೊಡು, ಒಂದು ಬೆರಳನ್ನು ಕೊಡು ಸಾಕು, ಕಿರ ಬೆರಳನ್ನು ಕೊಡು. 10,000 ರೂಪಾಯಿ ನಿನಗೆ ಕೊಡ್ತೀನಿ. ನೀನು 5-10 ರೂಪಾಯಿ ಭಿಕ್ಷೆ ಬೇಡಲಿಕ್ಕೆ ಬಂದಿಲ್ಲ, ಬೇಡ, 10,000 ರೂಪಾಯಿ ಕೊಡ್ತೇನೆ, ನಿನ್ನನ್ನು ಒಂದು ಬೆರಳು ಕೊಟ್ಬಿಡು ಅಂದ. ಅದೆಲ್ಲ ಆಗೋದಿಲ್ಲ. ಮತ್ತು ಬೆಲೆ ಜಾಸ್ತಿನಾ? 1,00,000. ಏನು ಕೊಟ್ಟರು ನಾನು ಬೆರಳು ಕೊಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಬೆರಳು ಕೊಡ್ತೀಯಾ? ತೋರು ಬೆರಳು ಕೊಡ್ತೀಯಾ? ಹೆಬ್ಬೆರಳು ಕೊಡ್ತೀಯಾ? ಮಧ್ಯದ ಬೆರಳು ಕೊಡ್ತೀಯಾ? ಯಾವುದು ಕೊಡ್ತೀಯಾ? ಅಥವಾ ಕಾಲಿನ ಬೆರಳುಗಳು? ಬೆರಳೇ ಕೊಡೋದಿಲ್ಲ ಅಂದರೆ ಇನ್ನು ಕೈ ಏನು ಕೊಡ್ತಾನೆ? ಕೈ, ಕಾಲು, ಹೊಟ್ಟೆ ಏನು ಮಾತಾಡ್ತೀರಿ? ಕೊಡ್ತಿದ್ರೆ ಕೊಡು, ಬೇಡಾದ್ರೆ ಬಿಡು, ಇನ್ನೊಮ್ಮೆ ನಿಮ್ಮ ಮನೆಗೆ ಮುಖನೇ ಮಾಡೋದಿಲ್ಲ ಅಂತ. ಆಗ ಹೇಳಿದ್ನಂತೆ ಮೂರ್ಖ, ನನ್ನ ಹತ್ರ ಏನಿಲ್ಲ 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 ಅಂತ ನನ್ನ ಹತ್ರ ಬಂದು ಒದರ್ತೀಯಲ್ಲ ಭಿಕ್ಷೆ ಬೇಡೋದಕ್ಕೆ. ಒಂದು ಬೆರಳಿಗೆ 10 ಲಕ್ಷ ಕೊಡ್ತೀನಿ ಅಂದರೂ ಕೊಡ್ಲಿಕ್ಕೆ ರೆಡಿ ಆಗಲಿಲ್ಲ. ಇಂತಹ ಒಂದು ಬೆರಳಲ್ಲ,
ಬೆರಳುಗಳಿವೆ, ಕೈಗಳಿವೆ, ಬಾಹುಗಳಿವೆ, ತೊಡೆ ಇದೆ, ತಲೆ ಇದೆ, ಬ್ರೇನ್ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಲಿವರ್ ಇದೆ, ಲಂಗ್ಸ್ ಇದೆ. ಇಷ್ಟೆಲ್ಲ ಒಂದೊಂದಕ್ಕೂ ಲಕ್ಷ ಅಲ್ಲ ಕೋಟಿ ರೂಪಾಯಿ ಕೊಟ್ಟರು ಕೊಡೋದಕ್ಕೆ ನೀನು ರೆಡಿ ಇಲ್ಲ ಅಂದರೆ ನೀನೇ ವಿಚಾರ ಮಾಡು, ನಿನ್ನ ದೇಹದ ಬೆಲೆ ಎಷ್ಟಿದೆ. ಇಷ್ಟು ಬೆಲೆ ಬಾಳುವ ಇಂತಹ ಕಿಮ್ಮತ್ತಿನ ದೇಹವನ್ನು ಇಟ್ಟುಕೊಂಡು ನಾನು ಭಿಕ್ಷುಕ ದರಿದ್ರ ಅಂತ ಯಾಕೆ ಹೇಳ್ತೀಯ? ನೀನು ಯಾಕೆ ದರಿದ್ರ, ನೀನು ಯಾಕೆ ಭಿಕ್ಷುಕ? ಇಷ್ಟು ಬೆಲೆ ಬಾಳುವ ದೇಹವೇ ಒಂದು ದೊಡ್ಡ ಸಂಪತ್ತು ನಿನಗಿದ್ದದ್ದು. ಈ ದೇಹದೊಳಗೆ ಶಕ್ತಿ ಇದೆ, ಮಾತಾಡ್ಲಿಕ್ಕೆ ಬರ್ತದೆ, ನೀನು ಮೂಕ ಅಲ್ಲ, ಬುದ್ಧಿ ಇದೆ, ನಿನಗೆ ಶಕ್ತಿ ಇದೆ, ನನ್ನ ಮುಂದೆ ನಿಂತು ಆರ್ಗ್ಯುಮೆಂಟ್ ಮಾಡ್ತೀಯ, ಇಂತಹ ಮೇಧಾವಿ ನೀನು. ಇಷ್ಟೆಲ್ಲ ಇದ್ದು ಇದೇ ಬುದ್ಧಿ, ಇದೇ ಕೈ, ಇದೇ ಕಾಲನ್ನು ಉಪಯೋಗಿಸಿ ಚೆನ್ನಾಗಿ ದುಡಿದರೆ ಬೇಕಾದಷ್ಟು ಗಳಿಸ್ಬೋದಲ್ಲ, ಯಾಕೆ ಭಿಕ್ಷೆ ಬೇಡಿತು, ಹೋಗಾಚೆಗೆ ಅಂತ ಹೇಳಿ ಕಳಿಸಿದ್ನಂತೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ದೇವರು ಕೊಟ್ಟ ಈ ದೇಹವೇ ಒಂದು ದೊಡ್ಡದಾದ ಸಂಪತ್ತಿದು. ಏನು ದೇವರು ನನಗೆ ಆಸ್ತಿ ಮಾಡಿ ಕೊಟ್ಟಿದ್ದಾನೆ ನೋಡ್ರಿ, ಏನಿಲ್ಲ, ನನಗೆ ಏನಿಲ್ಲ ಅಂತೇನು ಕೈ ಮಾಡಿ ತೋರಿಸ್ತಾ ಇದೆಯಲ್ಲ, ಇದೇ ದೊಡ್ಡ ಆಸ್ತಿ. ಈ ದೇಹನೇ ದೊಡ್ಡ ಆಸ್ತಿ. ಇದರಂಥ ಆಸ್ತಿ ಏನಿದೆ? ದೇಹದ ಒಂದು ನರ, ಒಂದು ಹಾರ್ಟಿನೊಳಗಿನ ನರದಲ್ಲಿ ಬ್ಲಾಕ್ ಆದರೆ ಅದನ್ನು ರಿಪೇರ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಬೈಪಾಸ್ ಸರ್ಜರಿ ಮಾಡ್ತಾರೆ. ಏನು ಮಾಡ್ತಾರೆ ಬೈಪಾಸ್ ಸರ್ಜರಿ? ಇವನದೇ ಕಾಲೊಳಗಿಂದೋ ಕೈ ಒಳಗಿಂದೋ ನರ ತೆಗೆದು ಅಲ್ಲಿ ಜೋಡಿಸ್ತಾರೆ, ಮತ್ತೊಂದು ಕಡೆಗೆ ಕೊರೆದು. ದೇವರ ವ್ಯವಸ್ಥೆ ನೋಡಿ, ಸ್ಪೇರ್ ಪಾರ್ಟ್ಸ್ ಇಟ್ಟಿದ್ದಾನೆ ದೇವರು. ಶರೀರಕ್ಕೆ ಬೇಕಾದ ನರಗಳನ್ನು ಇಡುವುದಲ್ಲದೆ ಎಕ್ಸ್ಟ್ರಾ ಇಟ್ಟಿದ್ದಾನೆ ಅನ್ನೋದಕ್ಕೆ ಅಲ್ಲಿ ತೆಗೆದು ಇಲ್ಲಿ ಹಾಕ್ತಾರೆ. ಇಲ್ಲ ಅಂದರೆ ಅಲ್ಲಿ ತೆಗೆದ್ರೆ ಆ ಅಂಗ ಊನಾಯಿತು, ಮಾಡಿದ್ದೇನೆ ಅದು ಅಲ್ಲ, ಅದು ಊನಾಗುವುದಿಲ್ಲ, ಕಾಲು ಗಟ್ಟಿಯಾಗಿರ್ತದೆ. ಅದು ಎಕ್ಸ್ಟ್ರಾ ನರ, ಅದನ್ನು ತೆಗೆದು ಇಲ್ಲಿ ಜೋಡಿಸಿ ಕೆಲಸ ಮಾಡ್ತಾರೆ. ಬೈಪಾಸ್ ಮಾಡಿದರು. ಎಷ್ಟಾಯಿತು? 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ. ಯಾರಿಗೆ? ಡಾಕ್ಟರಿಗೆ. ನರ ಇಲ್ಲಿ ಹುಟ್ಟಿಸಿದವ, ಇಲ್ಲಿ ಹಾರ್ಟ್ ಇಟ್ಟವ ದೇವರು. ಅದಲ್ಲದೆ ಬ್ಲಾಕ್ ಆದದ್ದು ಒಂದು ನರಕ್ಕೆ, ಬ್ಲಾಕ್ ಆಗದೆ ಲಕ್ಷಾಂತರ ನರಗಳು ಕೆಲಸ ಮಾಡ್ತಾ ಇವೆ. ಅದನ್ನೆಲ್ಲ ಕೆಲಸ ಮಾಡೋ ಹಾಗೆ ಹೊಟ್ಟೆಯಲ್ಲಿದ್ದಾಗಿನಿಂದಲೇ ಮಾಡಿದಂತಹ ವ್ಯಕ್ತಿ. ಕಣ್ಣು ಇನ್ನೂ ಪಿಳುಕಿಸೋದಲ್ಲ, ಕಣ್ಣೇ ಹುಟ್ಟಿರೋದಿಲ್ಲ, ಕಿವಿನೇ ಬಂದಿರೋದಿಲ್ಲ, ಮೂಗು ಬಂದಿಲ್ಲ, ಏನೂ ಇಲ್ಲ. ಮೊಟ್ಟ ಮೊದಲಿಗೆ ಪ್ರಾರಂಭ ಆಗೋದು ಹಾರ್ಟ್ ಬೀಟಿಂಗ್ ಗರ್ಭದಲ್ಲಿ. ಕೆಲವೇ ವಾರಗಳಲ್ಲಿ ಹಾರ್ಟ್ ಬೀಟಿಂಗ್ ಪ್ರಾರಂಭ ಆಗ್ತದೆ. ಆಗ ಪ್ರಾರಂಭ ಆದದ್ದು ಸಾಯೋವರೆಗೆ ನಡೀತಾ ಇರ್ತದೆ. ಅಂತಹ ಹಾರ್ಟ್ ಬೀಟಿಂಗ್ ಮಾಡಿಸುವ ದೇವರಿಗೆ, ನರಗಳಲ್ಲಿ ರಕ್ತ ಹರಿಯುವಂತೆ ಮಾಡುವ ದೇವರಿಗೆ, ನರವನ್ನೇ ಹುಟ್ಟಿಸಿದ ದೇವರಿಗೆ, ಬೈಪಾಸ್ ಮಾಡುವುದಕ್ಕೆ ಸ್ಪೇರ್ ನರಗಳನ್ನು ಹುಟ್ಟಿಸಿಕೊಟ್ಟ ದೇವರಿಗೆ ಏನು ಕೊಟ್ರಿ? ಲಕ್ಷಗಳನ್ನು ಡಾಕ್ಟರಿಗೆ ಕೊಟ್ರಿ, ದೇವರ ಕಡೆಗೆ ಲಕ್ಷನೂ ಕೊಡಲಿಲ್ಲ. ಏನು ಉಪಯೋಗ ಬಿತ್ತು? ಆದರೆ ಇಂತಹ ಬೆಲೆ ಬಾಳುವ ನರಗಳನ್ನು ಕೊಟ್ಟನಲ್ಲ ದೇವರು, ಅದು ಆಸ್ತಿ ಅಲ್ವಾ ಕೊಟ್ಟದ್ದು ದೇವರು?